11 ಗಂಟೆಗೆ ಪೊಲೀಸ್ ನಮ್ಮ ಡಿವೈಎಸ್ಪಿ ಶ್ರೀನಿವಾಸ್ ಮತ ಬಂದಿದ್ರು. ಜೆಎಂಸಿ ಮಾಡಕ್ಕೆ ಒಪ್ಕೊಂಡಿರೋಂತ ಕೆಲವರು ಜಮೀನು ಏನಿದ್ರೆ ಅವ್ರನ್ನ ಜೆಎಂಸಿ ಮಾಡಕ್ಕೆ ನೀವು ಅವಕಾಶ ಮಾಡ್ಕೊಡ್ಬೇಕು, ಅವ್ರು ತಡಿಬಾರ್ದು ಅಂತ ಕೇಳಿದ್ರು. ನಾವು ಬೆಳಗ್ಗೆ ಬೈರಮಂಗಲ ಸರ್ಕಲ್ ಕ್ಲಿಯರ್ ಆಗಿ ಹೇಳಿದ್ವಿ ಅವ್ರಿಗೆ. ಸೊ ಒಪ್ಪಿರೋರು ಎಷ್ಟು ಜನ ಇದಾರೆ, ಒಪ್ಪಿಲ್ಲ ಎಷ್ಟು ಜನ ಒಂದ್ ಭಾಗ. ಯಾರು ಒಪ್ಪವ್ರೆ ಅವ್ರು ಮಾತ್ರ ಭೂಮಿ ತಗೊಳ್ಳಿ, ಅವ್ರು ಜೆಎಂಸಿ ಮಾಡ್ಕೊಳ್ಳಿ, ಅವ್ರ ಪರಿಹಾರ ನೀಡಿ, ನಮ್ಗೆ ವಿರೋಧ ಇಲ್ಲ. ಈ ಚೆಕ್ ವಿತರಣೆ ಮಾಡಿದ್ವಿ, ಅವ್ರನ್ನ ಪ್ರಶ್ನೆ ಮಾಡಿದ್ವಿ ಯಾಕೆ ಕೊಟ್ರಿ ಅಂತ ಕೇಳಿದೀವ. ಜೆಎಂಸಿ ಮಾಡಿದ್ರು ಮಾಡ್ಕೊಳ್ಳಿ, ಯಾರು ಬೇಡ ಅಂತ ನಾವು ಲಿಖಿತವಾಗಿ ಕೊಟ್ಟಿದೀವಿ. ನಮ್ಗೆ ಒಂದು ನಿಂಬರ ಕೊಡಿಸಿ ಜಿಲ್ಲಾಧಿಕಾರಿ ಅವರಿಂದ, ಯಾರು ನಮ್ಗೆ ಜೆಎಂಸಿ ಮಾಡೋದು ಬೇಡ, ನಮ್ ಭೂಮಿ ಬೇಡ ಅಂತಿದೀವಿ. ಹೇಳಿದ ಹಿಂದೆ ಜಿಲ್ಲಾಧಿಕಾರಿ ನವೆಂಬರ್ 6ನೇ ತಾರೀಕು ನಡೆದ ಸಭೆಯಲ್ಲಿ ಕನ್ಸಲ್ಟಿಂಗ್ ಅಕ್ವೇಷನ್ ಅಂತ ಒಂದು ಪದ ಬಳಸಿದ್ದಾರೆ, ಒಪ್ಪಿಗೆ ಮೇಲೆ ಭೂಸ್ವಾಧೀನ ಅಂತ. ಯಾರು ಒಪ್ಪಿಗೆ ಕೊಟ್ಟರೋ ಭೂಮಿ ತಗೋತೀವಿ, ಯಾರು ಒಪ್ಪಿಲ್ಲ ಭೂಮಿ ಬಿಡ್ತೀವಿ. ಅಥವಾ ನಾವೇ ನಿಮ್ಮ ಒಂದು ಮನವಿ ಕೊಟ್ಟಿದ್ದೀವಿ, ಆಕ್ಷೇಪಣೆ ಕೊಟ್ಟಿದ್ದೀವಿ. ನಮ್ಗೆ ಒಂದು ಲಿಖಿತ ಉತ್ತರ ಕೊಡಿ, ನಿಮ್ ಭೂಮಿ ನಿಮ್ಗೆ ಒಪ್ಪಿಲ್ಲ, ನೀವು ಕೊಟ್ಟರೆ ನಾವು ತಗೋತೀವಿ, ನೀವು ಕೊಡಲ್ಲ ನಿಮ್ ಭೂಮಿ ಬಿಡ್ತೀವಿ, ನಿಮ್ಗೆ ಜೆಎಂಸಿ ಮಾಡಲ್ಲ ಮತ್ತು ಭೂಸ್ವಾಧೀನ ಮಾಡ್ಕೊಂಡು ನಮ್ಗೆ ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ನೀವು ಜೆಎಂಸಿ ಮಾಡಿಸಿದ್ರೆ ಸಂತೋಷ ಮಾಡಿ. ನಿಮ್ಗೆ ಪೊಲೀಸ್ ಭದ್ರತೆ ನಾವೇ ರೈತರಿಗೆ ಭದ್ರತೆ ಕೊಟ್ಟು ಅವ್ರ ಭದ್ರತೆ ಕೊಟ್ಟು ಜೆಎಂಸಿ ಮಾಡಿಸ್ತೀವಿ, ನಾವು ಯಾರಿಗೂ ತೊಂದರೆ ಕೊಡಲ್ಲ. ಬಟ್ ಒಂದ್ ಲ್ಯಾಂಡ್ ಹೋದಾಗ 4 ಜನ ರೈತರಲ್ಲಿ ಮಧ್ಯೆ ಒಬ್ಬ ಕೊಟ್ಟು ಸುತ್ತ 3 ಜನ ಇದ್ದಾಗ ಅವ್ರ 3 ಜನಕ್ಕೂ ಇದರ ತೊಂದರೆ ಆಗುತ್ತೆ. ಹಂಗ ನಮ್ಗೆ ಲಿಖಿತವಾಗಿ ಉತ್ತರ ಕೊಟ್ಬಿಟ್ಟು ಜಿಲ್ಲಾಧಿಕಾರಿಯಿಂದ ಅಥವಾ ಜಿಬಿಡಿ ಆಯುಕ್ತನ ಉತ್ತರ ಕೊಟ್ಬಿಟ್ಟು ನೀವು ಜೆಎಂಸಿ ಮಾಡ್ಕೊಳ್ಳಿ. ಅದು ಮಿತಿ ಮೀರಿ ನೀವು ಜೆಎಂಸಿ ಮಾಡ್ತೀನಿ ಅಂತ ಅಂದ್ರೆ ನಾವು ನಿಜವಾಗ್ಲೂ ಖಂಡಿತವಾಗಿ ತಡಿತೀವಿ ಅನ್ನೋ ವಿಚಾರನ ಬೆಳಿಗ್ಗೆ ಮಾರ್ನಿಂಗ್ ಹೇಳ್ದು. ಅಷ್ಟು ಹೇಳಿದ್ರು ಸಹ ಅವರು ಪೊಲೀಸರು ಬರೋದು ತಗೊಂಡು ಜೆಎಂಸಿ ಮಾಡಕ್ ಬಂದ್ರು. ಪ್ರಾರಂಭ ಹಂತದಲ್ಲಿ ಏನಾಯ್ತು ಅಂತಂದ್ರೆ ಅಲ್ಲಿ ನಮ್ಮ ಒಬ್ರು ಸರ್ಕಲ್ ಇನ್ಸ್ಪೆಕ್ಟರ್ ಮತ್ತೆ ಜಿಬಿಡಿಯಲ್ಲಿ ಒಬ್ರು ಅಧಿಕಾರಿ, ಉನ್ನತ ಅಧಿಕಾರಿ ಬಂದಿರೋ. ಸೊ ಅಧಿಕಾರಿಗಳು ತಾವು ಚರ್ಚೆ ಮಾಡ್ತಿದ್ವು, ಏನೋ ಹಿಂಗೆ ಸಾಧಕ ಬದಗೆ ಚರ್ಚೆ ಮಾಡಿ ಆಯ್ತು, ಮೇಲಧಿಕಾರಿಗಳು ತಾವು ಮಾತಾಡ್ತೀವಿ, ವೇಟ್ ಮಾಡಿ ಅನ್ಬಿಟ್ಟು ನಮ್ಮ ತಾವು ಸಭೆ ಮಾಡ್ತಾ ಇದ್ರು. ಒಂದ್ ಭಾಗ, ಇನ್ನೊಂದು ಭಾಗ ಇನ್ನೊಂದು 300 ಮೀಟರ್ ದೂರದಲ್ಲಿ ರೈತ ತಂಡನ ಬಿಟ್ಟು ಜೆಎಂಸಿ ಮಾಡಿಸ್ತಾವೆ. ನಮ್ಗೆ ಗೊತ್ತಾಗ್ಲಿಲ್ಲ. ರೈತರು ಮತ್ತೆ ಪೊಲೀಸರಿಗೂ ಮತ್ತೆ ಜಿಬಿಡಿ ಅಧಿಕಾರಿಗಳು ಚರ್ಚೆ ಆಯ್ತು, ನಾವು ಕೂತಿದ್ವಿ 1 ಅವರ್. ಅಲ್ಲಿ ನೋಡೋ ಮಾಹಿತಿನೇ ಇಲ್ಲ, ಜೆಎಂಸಿ ಮಾಡಿಸ್ತಾ ಇದ್ರು. ಅಲ್ಲಿಂದ ಗೊತ್ತಂತ ಕೆಲವು ರೈತರುಗಳು ತಮ್ಮ ಮಹಿಳೆಯರು ಹೋಗಿ ತಡೆಯುವಂತ ಪ್ರಯತ್ನ ಮಾಡೋರು. ಆ ತಡೆಯುವಂತ ಸಮಯದಲ್ಲಿ ಜಿಬಿಡಿಯಿಂದ ಬಂದಂತ ಜೆಎಂಸಿ ಅಧಿಕಾರಿಗಳು ನಮ್ಮ ಮಹಿಳೆಯರ ಮೇಲೆ ಮತ್ತೆ ನಮ್ಮ ರೈತರ ಮೇಲೆ ತುಂಬಾ ಕೆಟ್ಟದಾಗೆ ಅವಾಚ್ಯ ಬೈಯೋದು, ಇನ್ನೊಂದು ಟೆಂಪ್ಟ್ ಮಾಡೋರು. ಉದ್ದೇಶ ಏನಂದ್ರೆ ಪೊಲೀಸರು ಲಾಠಿ ಚಾರ್ಜ್ ಮಾಡ್ಲಿ, ಗಲಾಟೆ ಮಾಡ್ಲಿ, ಇಲ್ಲೇನೋ ಒಂದು ಪರಿಸ್ಥಿತಿ ಸ್ಟಾರ್ಟ್ ಆಗ್ಬೇಕು ಅಂದ್ಬಿಟ್ಟು ತುಂಬಾ ಕೆಲವು ಕೆಟ್ಟ ಪದಗಳನ್ನ ಬಳಸಿ ಮಹಿಳೆಯರ ಮೇಲೆ ಮಾತಾಡರು. ಆ ಆವೇಶದಲ್ಲಿ ಮಹಿಳೆಯರು ಸ್ವಲ್ಪ ಪರ್ಕೆಲಿ ಆ ಜೆಎಂಸಿ ಗಾಡಿಗಳ ಮೇಲೆ ನಮ್ಗೆ ಯಾಕೆ ಹಿಂಗ್ ಬೈತೀರಾ, ನೀವು ಜೆಎಂಸಿ ಮಾಡಕ್ ಬಂದಿರೋ, ಜಗಳ ಮಾಡಕ್ ಬಂದಿರೋ ಅಂತ ಒಂದಿಷ್ಟು ಘರ್ಷಣೆಗಳಾಯ್ತು. ನಂತರ ಪೊಲೀಸರು ಏನ್ ಮಾತುಕತೆ ನಡೀತಿದ್ರು, ನಾವು ಪೊಲೀಸರು ಬಂದ ತಿಳಿ ಮಾಡಿದೀವಿ. ಇದು ವಾಸ್ತವಾಂಶ ಸರ್. ಈಗ ನಾಳೆಯಿಂದ ಅವರು ಸಭೆಗೆ ಬಂದ್ರೆ ಏನು ಸರ್, ಈಗ SP ಸಾಹೇಬರು ನಮ್ದು ಚರ್ಚೆ 3 ಬಾರಿ ಸಭೆ ಮಾಡಿದ್ರು. ಈಗ 1 ಅವರ್ ಇಂದ ಅವ್ರು ಕ್ಲಿಯರ್ ಆಗಿ ಅವ್ರು ಅದನ್ನ ಹೇಳಿದ್ರು, ಜೆಎಂಸಿ ಒಪ್ಪಿರೋರು ಮಾಡ್ಬೋದು, ನಿಮ್ದೇನು ಅಭ್ಯಂತರ ಇಲ್ವಾ, ಮಾಡಿಸಿ ಅಂತ ಹೇಳಿದ್ರು. ನಮ್ ಜೆಎಂಸಿ ಮಾಡ್ಸಕ್ ವಿರೋಧ ಇಲ್ಲ, ನಮ್ ಜಮೀನಿಗೆ ನಾವು ಕೊಡಲ್ಲ ಅಂತಿದೀವಿ, ನಮ್ಗೆ ನಿಂಬರ ಕೊಡ್ಸ್ಬಿಟ್ಟು ನೀವು ಮಾಡಿಸಿ ಅಂತ ಹೇಳಿದೀವಿ. DC ಹತ್ರ ಮಾತ್ರ ನಿರ್ಧಾರ ತಗೊಂಡು ನಾವು ಹೇಳ್ತೀವಿ ಅಂತ ಹೇಳಿದ್ದಾರೆ. ಈಗ ಆಯ್ತು ಅಂತ ಹೇಳಿದೀವಿ. ಜಿಲ್ಲಾಧಿಕಾರಿ ಅವರು ನಮ್ಗೆ ಯಾರು ಒಪ್ಪಿದಾರೋ ಜೆಎಂಸಿ ಮಾಡ್ಕೊಳ್ಳಿ, ಯಾರು ಒಪ್ಪಿಲ್ಲ ಅವ್ರಿಗೆ ನಿಂಬರ ಜೆಎಂಸಿ ಮಾಡಲ್ಲ ಅಥವಾ ನಿಮ್ಗೆ ನಿಮ್ಮ ಭೂಸ್ವಾಧೀನ ಅಂತಿಮ ಕ್ರಿಯೆ ಇನ್ನೊಂದು ಮತ್ತೊಂದು ಪ್ರಕ್ರಿಯೆಗಳು ಮಾಡಲ್ಲ ಅಂತ ಅವ್ರ ಜಿಲ್ಲಾಧಿಕಾರಿ ಕೊಟ್ರೆ ಖಂಡಿತವಾಗ ಅವ್ರು ಜೆಎಂಸಿ ಮಾಡ್ಕೊಳ್ಳಿ. ಇಲ್ಲ ಇವತ್ತೇನು ಪ್ರತಿಭಟನೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಸರ್. ಅದೇ ಅವ್ರ ಎಂಡೋಸ್ಮೆಂಟ್ ಕೊಡಕ್ಕೆ ಅವಕಾಶ ಇಲ್ಲ ಅಂತ ಹೇಳೋದಂತ ಸಂದರ್ಭದಲ್ಲಿ ಸರ್ ಹೋರಾಟ ನಮ್ಮ ಹೋರಾಟ ಸ್ಪಂದಿಸಲಿಲ್ಲ ಅಂದ್ರೆ ಏನು? ಸ್ಪಂದಿಸಲಿಲ್ಲ ಅಂದ್ರೆ ಕಳೆದ ವಾರ ನಿಮ್ಗೆ ಗೊತ್ತು, ಶಾಸಕರ ಹತ್ರ ಸಭೆಗಳಾಗಿದೆ. ಶಾಸಕರು ಸಹ ತಮ್ಮ ಮಾಧ್ಯಮ ಮುಂದೆ ಹೇಳಿದ್ದಾರೆ, ಮುಖ್ಯಮಂತ್ರಿ ಹತ್ರ ನಿಮ್ಮ ಅಹವಾಲ್ ನಾನು ಹೇಳ್ತೀನಿ, ಚರ್ಚೆ ಮಾಡ್ತೀನಿ, ನಿಮ್ಮ ಮನವಿ ಕೊಡ್ತೀನಿ, CM ಹತ್ರ ಕೊಡ್ತೇವೆ, ಹೋಗಿ ಸರ್ಕಾರ ಚರ್ಚೆ ಮಾಡಿ ಅವಕಾಶ ಮಾಡಿ ಅಲ್ಲಿ ತೀರ್ಮಾನ ಮಾಡ ಅಂತ ಹೇಳಿದ್ದಾರೆ. ಅಲ್ಲಿ ತೀರ್ಮಾನ ಮಾಡೋದು ಇರಬೇಕಾಗಿತ್ತು ಇವರು. ಸೊ ಸರ್ಕಾರ ಲೆವೆಲ್ ನಮಗೂ ರೈತರು ಹೋರಾಟ ನಡೀತಿರೋದು, ರೈತ ಹೊಸ ಸರ್ಕಾರ ತೀರ್ಮಾನ ಆಗೋರು ವೇಟ್ ಮಾಡ್ಬೇಕು. ಅವರು ಅದ್ಮೀರಿ ಪೊಲೀಸರು ನಮ್ಗೆ ಸರ್ಕಾರ ಅದೇ, ಕಾನೂನು ಅದೇ, ಅಧಿಕಾರ ಅದೇ ಅಂತ ದುರುಪಯೋಗ ಪಡ್ಕೊಳಕ್ ಹೋದ್ರೆ ರೈತರು ಉಗ್ರವಾದ ಪ್ರತಿಭಟನೆ ಮಾಡ್ತೀವಿ. ಇನ್ನು ಮುಂದೆ ಅಂತ ಶಾಂತಿಯುತ ಮಾಡಿದ್ವಿ, ಅಹಿಂಸಾತ್ಮಕ ಮಾಡಿದ್ವಿ. ಇದರಿಂದ ಅಪ್ಪಿತಪ್ಪಿ ಏನಾದ್ರು ಯಾರೋ ಸಾವು ನೋವರು, ಯಾರೋ ವಿಷ ಕೊಡೋರು ಅಥವಾ ಇನ್ನೊಂದು ಆತ್ಮಹತ್ಯೆಗಾದ್ರೆ ಖಂಡಿತವಾಗೂ ಮಾನ್ಯ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರನೇ ಕಾರಣ ಆಯ್ತದೆ. ನಿಂಬರ ಕೊಡೋವರೆಗೂ ಒಪ್ಪಿಗೆ ಪಟ್ಟಿರೋ ರೈತರು ಅದನ್ನು ಸರ್ವೆ ಬಿಡಲ್ಲ ಸರ್. ಯಾಕಂದ್ರೆ ಮಧ್ಯ ಜಮೀನು ನಮ್ದು ಇದೆ, ಅವ್ರದ್ದು ಇದೆ. ಒಬ್ಬರು ಬಿಟ್ಟು ಒಬ್ಬರು ಮಾಡಕ್ ಅವ್ರಿಗೆ ಕಷ್ಟ, ನಮ್ ಜಮೀನು ತೊಂದರೆ ಆಗಲ್ವಾ? ಹಾಗಾಗಿ ನಮ್ಗೆ ನಿಂಬರ ಕೊಟ್ಬಿಡಿ. ಪರ ಇರುವಂತ ರೈತರು ಇವಾಗ ಹೋರಾಟ ಮಾಡ್ತಾರಂತ ಸರ್. ಅಂದ್ರೆ ನಮ್ಗೆ ಜಮೀನನ್ನ ನಾವು ಕೊಡಕ್ ಹಿಡಿತೀವಿ, ನಮ್ ಜೀವನ ಸರ್ವೆ ಮಾಡ್ಬಿಟ್ಟು ನಮ್ಗೆ ದುಡ್ಡು ಕೊಡ್ಲಿ ಅಂತ ಹೇಳ್ತಾರೆ. ಖಂಡಿತವಾಗೂ ಸಹ ಒಪ್ಪಿಗೆ ಇದೆ. ಬೇಡ ಅಂದ್ರೆ ಭೂಮಿ ಬಿಡ್ತೀವಿ ಅಂತ ನಿಂಬರ ಕೊಟ್ಬಿಡಿ, ಮಾಡ್ಕೊಳ್ಳಿ. ನೀವು ಒಪ್ಕೊಳ್ರೆ ನಾವೇನ್ ಬೇಡ ಅಂದ್ರೆ ಈಗ ಚೆಕ್ ಕೊಡ್ತಾವ್ರೆ, RTGS ಮಾಡ್ತಾವ್ರೆ, ನಾವು ವಿರೋಧ ಮಾಡ್ತಾ ಇಲ್ಲ. ಯಾರು ಒಪ್ಪಿಕೊಂಡು ದುಡ್ಡು ತಗೊಂಡ್ರಪ್ಪ ಅಂತ ಒಪ್ಪಿದೀವಿ. ನಾವು ಈಗ ಬದ್ಧವಾಗಿದ್ದೀವಿ. ನಾವು ಒಪ್ಪಲ್ಲ, ಬೇಡ ಅಂದ್ರೆ ಬಿಟ್ಬಿಡಿ ಅಂತ ಹೇಳ್ತಾ ಇದೀವಿ. ನಮ್ಗೆ ನಿಂಬರ ಕೊಟ್ಬಿಡಿ ನಮ್ಮ ಭೂಮಿಗೆ, ಅವ್ರೇನ್ ಬೇಕಾದ್ರೂ ಮಾಡ್ಕೊಳ್ಳಿ.